ಎಲ್ಲ ಎಸ್ ಪಿಗಳಿಗೂ ಕೂಡ ಸೆನ್ಸಿಟೈಸ್ ಮಾಡಿದ್ದೀವಿ. ಎಲ್ಲ ಸೀನಿಯರ್ ಆಫೀಸರ್ಸ್ಗೂ ಕೂಡ ರೆಸ್ಪಾನ್ಸಿಬಲ್ ಸೀನಿಯರ್ ಆಫೀಸರ್ಸು ರೇಂಜಲ್ಲಿರೋರಿಗೆ ಅವ್ರಿಗೆಲ್ರಿಗೂ ಕೂಡ ಈಗಾಗಲೇ ತಿಳಿಸಿದ್ದೇವೆ. ನಿನ್ನೆ ಕೇಂದ್ರ ಸರ್ಕಾರದ ಹೋಮ್ ಮಿನಿಸ್ಟ್ರಿಯಿಂದ ಅಡ್ವೈಸರಿ ಬಂದಿದೆ, ಅದರ ಪ್ರಕಾರ ಮಾಡ್ತಾ ಇದ್ದೇವೆ. ಲಾಂಗ್ ಟರ್ಮ್ ವೀಸಾ ಇರೋರಿಗೆ ಅವರೇ ಎಕ್ಸೆಂಪ್ಷನ್ ಕೊಟ್ಟಂಗೆ ಕಾಣಿಸುತ್ತೆ. ಮತ್ತು ಯಾರಿಗೆ ಟೂರಿಸ್ಟ್ ವೀಸಾ ಅಥವಾ ಆ ರೀತಿ ಒಂದು ಕ್ಯಾಟಗರಿ ಆಫ್ ವೀಸಾಗಳಿರುತ್ತೆ ಅವರಿಗೆಲ್ಲ ವಾಪಸ್ ಕಳಿಸೋದಕ್ಕೆ ಏನು ಕ್ರಮ ತೊಗೋಬೇಕೋ ಅದನ್ನೆಲ್ಲ ತೊಗೊಳ್ತಾ ಇದ್ದೇವೆ. ನಮ್ಮಲ್ಲಿ ಐಡೆಂಟಿಫೈ ಆಗಿದೆ ಸರ್, ಎಷ್ಟು ಜನ ಇದ್ದಾರೆ ಅಂತ ಮಾಡ್ತಾ ಇದ್ದಾರೆ. ನನಗಿನ್ನೂ ಎಕ್ಸಾಕ್ಟ್ ನಂಬರ್ಸ್ ಗೊತ್ತಿಲ್ಲ. ಪ್ರತಿ ಜಿಲ್ಲೆನಲ್ಲೂ ಕೂಡ ನಾವು ಎಸ್ ಪಿಗಳಿಗೆ ತಿಳಿಸಿದ್ದೇವೆ. ಆಮೇಲೆ ಇಲ್ಲಿ ನಮ್ಮ ಕೇಂದ್ರದಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಇನ್ನೊಂದು ನಿನ್ನೆ ಅಂದರೆ ಎಜುಕೇಷನ್ ಸ್ಟೂಡೆಂಟ್ ಇದ್ದವರಿಗೂ ಕೂಡ ಕಳಿಸ್ಬೇಕು. ಸ್ಟೂಡೆಂಟ್ ಇದ್ದವುಗಳಿಗೂ ಕೂಡ ಕಳಿಸ್ಬೇಕಾಗ್ತದೆ. ಯಾಕೆಂದರೆ ಎಕ್ಸೆಂಪ್ಷನ್ ಏನು ಕೊಟ್ಟಂಗೆ ಕಾಣಲಿಲ್ಲ. ಅವರು ಒಂದು ವೇಳೆ ಆ ಥರ ಇದ್ದರೆ ಅದನ್ನು ಎಕ್ಸೆಂಪ್ಟ್ ಮಾಡ್ಬೋದು, ಆದರೆ ಅವರ ಅಡ್ವೈಸರಿನಲ್ಲೇ ಆ ರೀತಿ ಕಾಣ್ತಾ ಇಲ್ಲ. ಅಲ್ಲ, ಅದು ಅಲರ್ಟ್ ಕಂಟಿನ್ಯೂಸ್ ಆಗಿದ್ದೇ ಇದೆ. ಆ ಘಟನೆ ಆದಾಗಿಂದನೂ ಕೂಡ ಇಡೀ ದೇಶದಲ್ಲಿ ಅಲರ್ಟು ಎಲ್ಲ ಡಿ ಜಿಗಳಿಗೂ ತಿಳಿಸಿದ್ದಾರೆ. ಅದು ಇಟ್ ಇಸ್ ಅನ್ ಆನ್ ಗೋಯಿಂಗ್ ಥಿಂಗ್. ಸರ್, ನಿನ್ನೆ ರಾತ್ರಿ ಲಿಂಗಾಯತರು ಮತ್ತು ಒಕ್ಕಲಿಗರ ಮೀಟಿಂಗ್ ಶಾಮೂರ್ ಶಿವಶಂಕರಪ್ಪ ಅವ್ರ ಮನೆಯಲ್ಲಾಗಿದೆ ರೆಸ್ಪೆಕ್ಟ್ ಟು ಕ್ಯಾಸ್ಟ್ ಸೆನ್ಸಸ್. ಗೊತ್ತಿಲ್ಲ ನನಗೆ, ಏನು ಚರ್ಚೆ ಮಾಡಿದ್ದಾರೋ ಗೊತ್ತಿಲ್ಲ. ಅವರೇನು ಇನ್ನೂ ಯಾವುದೇ ಹೇಳಿಕೆಗಳು ಬಂದಿಲ್ಲಲ್ಲ. ಸರಿ, ರನ್ಯಾರಾವ್ ಕೇಸಲ್ಲಿ ಸರ್ ಪ್ರೋಟೋಕಾಲ್ ಆಫೀಸರ್ ವಿರುದ್ಧ ಏನಾದರೂ ಕ್ರಮ ಈಗ ಸರ್ಕಾರದ ಮಟ್ಟದಿಂದ ಆಗಿದೆ? ಇನ್ನೂ ಅದ್ರ ಬಗ್ಗೆ ಏನು ವರದಿ ನನ್ನ ಹತ್ರ ಅಂತೂ ಬಂದಿಲ್ಲ. ಹಾಂ ಸರ್, ಚೀಫ್ ಸೆಕ್ರೆಟರಿ ಅವರಿಗೆ ಅವರು ವರದಿ ಕೊಟ್ಟಿದ್ದಾರೆ ಅಂತ ಕೇಳಿದ್ದೀನಿ. ಅದರಲ್ಲಿ ಏನು ರೆಕಮೆಂಡೇಷನ್ಸ್ ಏನು ಬಂದಿರುತ್ತೆ ಅದರ ಪ್ರಕಾರ ಮುಂದುವರಿತದೆ. ಇನ್ನೊಂದು, ನೀವು ಈ ಹಿಂದೆ ಹೇಳಿದಂತೆ ರಾಜಕೀಯ ಮಾಡೋದು ಬೇಡ ಈ ವಿಚಾರದಲ್ಲಿ ಅಂತ ಹೇಳಿರಿ ದೇಶದ ವಿಚಾರ ಬಂದಾಗ. ಆದರೆ ಸರ್ಕಾರದ ಮಟ್ಟದಲ್ಲಿ PM ಅವರು ರಿಸೈನ್ ಮಾಡಬೇಕು ಅನ್ನೋ ಒಂದು ಮಾತು ಬರ್ತಿರೋ ಅಂಥದ್ದು, ರಿಟಾಲಿಯೇಟ್ ಮಾಡೋಂಥ ಸಂದರ್ಭದಲ್ಲಿ ರಾಜೀನಾಮೆ ಕೇಳೋದು ಸರಿ ಅಂತ ಇಲ್ಲ, ಯಾರು ಕೇಳಿದ್ದಾರೆ ಗೊತ್ತಿಲ್ಲ ನನಗೆ. ಯಾರು ಕೇಳಿದ್ದಾರೆ? ಸಂತೋಷ್ ಲಾಡ್ವಾ ಸರ್. ಗೊತ್ತಿಲ್ಲ ಅವ್ರು ಯಾವ ಅರ್ಥದಲ್ಲಿ ಹೇಳಿದಾರೋ ಏನೋ ಗೊತ್ತಿಲ್ಲ. ಎಲ್ಲ ಎಸ್ ಪಿಗಳಿಗೂ ಕೂಡ ಸೆನ್ಸಿಟೈಸ್ ಮಾಡಿದ್ದೀವಿ. ಎಲ್ಲ ಸೀನಿಯರ್ ಆಫೀಸರ್ಸ್ಗೂ ಕೂಡ ರೆಸ್ಪಾನ್ಸಿಬಲ್ ಸೀನಿಯರ್ ಆಫೀಸರ್ಸು ರೇಂಜಲ್ಲಿರೋರಿಗೆ ಅವ್ರಿಗೆಲ್ರಿಗೂ ಕೂಡ ಈಗಾಗಲೇ ತಿಳಿಸಿದ್ದೇವೆ. ನಿನ್ನೆ ಕೇಂದ್ರ ಸರ್ಕಾರದ ಹೋಮ್ ಮಿನಿಸ್ಟ್ರಿಯಿಂದ ಅಡ್ವೈಸರಿ ಬಂದಿದೆ, ಅದರ ಪ್ರಕಾರ ಮಾಡ್ತಾ ಇದ್ದೇವೆ. ಲಾಂಗ್ ಟರ್ಮ್ ವೀಸಾ ಇರೋರಿಗೆ ಅವರೇ ಎಕ್ಸೆಂಪ್ಷನ್ ಕೊಟ್ಟಂಗೆ ಕಾಣಿಸುತ್ತೆ. ಮತ್ತು ಯಾರಿಗೆ ಟೂರಿಸ್ಟ್ ವೀಸಾ ಅಥವಾ ಆ ರೀತಿ ಒಂದು ಕ್ಯಾಟಗರಿ ಆಫ್ ವೀಸಾಗಳಿರುತ್ತೆ ಅವರಿಗೆಲ್ಲ ವಾಪಸ್ ಕಳಿಸೋದಕ್ಕೆ ಏನು ಕ್ರಮ ತೊಗೋಬೇಕೋ ಅದನ್ನೆಲ್ಲ ತೊಗೊಳ್ತಾ ಇದ್ದೇವೆ. ನಮ್ಮಲ್ಲಿ ಐಡೆಂಟಿಫೈ ಆಗಿದೆ ಸರ್, ಎಷ್ಟು ಜನ ಇದ್ದಾರೆ ಅಂತ ಮಾಡ್ತಾ ಇದ್ದಾರೆ. ನನಗಿನ್ನೂ ಎಕ್ಸಾಕ್ಟ್ ನಂಬರ್ಸ್ ಗೊತ್ತಿಲ್ಲ. ಪ್ರತಿ ಜಿಲ್ಲೆನಲ್ಲೂ ಕೂಡ ನಾವು ಎಸ್ ಪಿಗಳಿಗೆ ತಿಳಿಸಿದ್ದೇವೆ. ಆಮೇಲೆ ಇಲ್ಲಿ ನಮ್ಮ ಕೇಂದ್ರದಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಇನ್ನೊಂದು ನಿನ್ನೆ ಅಂದರೆ ಎಜುಕೇಷನ್ ಸ್ಟೂಡೆಂಟ್ ಇದ್ದವರಿಗೂ ಕೂಡ ಕಳಿಸ್ಬೇಕು. ಸ್ಟೂಡೆಂಟ್ ಇದ್ದವುಗಳಿಗೂ ಕೂಡ ಕಳಿಸ್ಬೇಕಾಗ್ತದೆ. ಯಾಕೆಂದರೆ ಎಕ್ಸೆಂಪ್ಷನ್ ಏನು ಕೊಟ್ಟಂಗೆ ಕಾಣಲಿಲ್ಲ. ಅವರು ಒಂದು ವೇಳೆ ಆ ಥರ ಇದ್ದರೆ ಅದನ್ನು ಎಕ್ಸೆಂಪ್ಟ್ ಮಾಡ್ಬೋದು, ಆದರೆ ಅವರ ಅಡ್ವೈಸರಿನಲ್ಲೇ ಆ ರೀತಿ ಕಾಣ್ತಾ ಇಲ್ಲ. ಅಲ್ಲ, ಅದು ಅಲರ್ಟ್ ಕಂಟಿನ್ಯೂಸ್ ಆಗಿದ್ದೇ ಇದೆ. ಆ ಘಟನೆ ಆದಾಗಿಂದನೂ ಕೂಡ ಇಡೀ ದೇಶದಲ್ಲಿ ಅಲರ್ಟು ಎಲ್ಲ ಡಿ ಜಿಗಳಿಗೂ ತಿಳಿಸಿದ್ದಾರೆ. ಅದು ಇಟ್ ಇಸ್ ಅನ್ ಆನ್ ಗೋಯಿಂಗ್ ಥಿಂಗ್. ಸರ್, ನಿನ್ನೆ ರಾತ್ರಿ ಲಿಂಗಾಯತರು ಮತ್ತು ಒಕ್ಕಲಿಗರ ಮೀಟಿಂಗ್ ಶಾಮೂರ್ ಶಿವಶಂಕರಪ್ಪ ಅವ್ರ ಮನೆಯಲ್ಲಾಗಿದೆ ರೆಸ್ಪೆಕ್ಟ್ ಟು ಕ್ಯಾಸ್ಟ್ ಸೆನ್ಸಸ್. ಗೊತ್ತಿಲ್ಲ ನನಗೆ, ಏನು ಚರ್ಚೆ ಮಾಡಿದ್ದಾರೋ ಗೊತ್ತಿಲ್ಲ. ಅವರೇನು ಇನ್ನೂ ಯಾವುದೇ ಹೇಳಿಕೆಗಳು ಬಂದಿಲ್ಲಲ್ಲ. ಸರಿ, ರನ್ಯಾರಾವ್ ಕೇಸಲ್ಲಿ ಸರ್ ಪ್ರೋಟೋಕಾಲ್ ಆಫೀಸರ್ ವಿರುದ್ಧ ಏನಾದರೂ ಕ್ರಮ ಈಗ ಸರ್ಕಾರದ ಮಟ್ಟದಿಂದ ಆಗಿದೆ? ಇನ್ನೂ ಅದ್ರ ಬಗ್ಗೆ ಏನು ವರದಿ ನನ್ನ ಹತ್ರ ಅಂತೂ ಬಂದಿಲ್ಲ. ಹಾಂ ಸರ್, ಚೀಫ್ ಸೆಕ್ರೆಟರಿ ಅವರಿಗೆ ಅವರು ವರದಿ ಕೊಟ್ಟಿದ್ದಾರೆ ಅಂತ ಕೇಳಿದ್ದೀನಿ. ಅದರಲ್ಲಿ ಏನು ರೆಕಮೆಂಡೇಷನ್ಸ್ ಏನು ಬಂದಿರುತ್ತೆ ಅದರ ಪ್ರಕಾರ ಮುಂದುವರಿತದೆ. ಇನ್ನೊಂದು, ನೀವು ಈ ಹಿಂದೆ ಹೇಳಿದಂತೆ ರಾಜಕೀಯ ಮಾಡೋದು ಬೇಡ ಈ ವಿಚಾರದಲ್ಲಿ ಅಂತ ಹೇಳಿರಿ ದೇಶದ ವಿಚಾರ ಬಂದಾಗ. ಆದರೆ ಸರ್ಕಾರದ ಮಟ್ಟದಲ್ಲಿ PM ಅವರು ರಿಸೈನ್ ಮಾಡಬೇಕು ಅನ್ನೋ ಒಂದು ಮಾತು ಬರ್ತಿರೋ ಅಂಥದ್ದು, ರಿಟಾಲಿಯೇಟ್ ಮಾಡೋಂಥ ಸಂದರ್ಭದಲ್ಲಿ ರಾಜೀನಾಮೆ ಕೇಳೋದು ಸರಿ ಅಂತ ಇಲ್ಲ, ಯಾರು ಕೇಳಿದ್ದಾರೆ ಗೊತ್ತಿಲ್ಲ ನನಗೆ. ಯಾರು ಕೇಳಿದ್ದಾರೆ? ಸಂತೋಷ್ ಲಾಡ್ವಾ ಸರ್. ಗೊತ್ತಿಲ್ಲ ಅವ್ರು ಯಾವ ಅರ್ಥದಲ್ಲಿ ಹೇಳಿದಾರೋ ಏನೋ ಗೊತ್ತಿಲ್ಲ. ಎಲ್ಲ ಎಸ್ ಪಿಗಳಿಗೂ ಕೂಡ ಸೆನ್ಸಿಟೈಸ್ ಮಾಡಿದ್ದೀವಿ. ಎಲ್ಲ ಸೀನಿಯರ್ ಆಫೀಸರ್ಸ್ಗೂ ಕೂಡ ರೆಸ್ಪಾನ್ಸಿಬಲ್ ಸೀನಿಯರ್ ಆಫೀಸರ್ಸು ರೇಂಜಲ್ಲಿರೋರಿಗೆ ಅವ್ರಿಗೆಲ್ರಿಗೂ ಕೂಡ ಈಗಾಗಲೇ ತಿಳಿಸಿದ್ದೇವೆ. ನಿನ್ನೆ ಕೇಂದ್ರ ಸರ್ಕಾರದ
ಹೋಮ್ ಮಿನಿಸ್ಟ್ರಿಯಿಂದ ಅಡ್ವೈಸರಿ ಬಂದಿದೆ, ಅದರ ಪ್ರಕಾರ ಮಾಡ್ತಾ ಇದ್ದಾರೆ. ಲಾಂಗ್ ಟರ್ಮ್ ವೀಸಾ ಇರೋರಿಗೆ ಅವರೇ ಎಕ್ಸಾಮ್ಷನ್ ಕೊಟ್ಟಂಗೆ ಕಾಣಿಸುತ್ತೆ. ಮತ್ತು ಯಾರಿಗೆ ಟೂರಿಸ್ಟ್ ವೀಸಾ ಅಥವಾ ಆ ರೀತಿ ಒಂದು ಕ್ಯಾಟಗರಿ ಆಫ್ ವೀಸಾಗಳಿರುತ್ತೆ ಅವರಿಗೆಲ್ಲ ವಾಪಸ್ ಕಳಿಸೋದಕ್ಕೆ ಏನು ಕ್ರಮ ತೊಗೋಬೇಕೋ ಅದನ್ನೆಲ್ಲ ತೊಗೊಳ್ತಾ ಇದ್ದೇವೆ. ನಮ್ಮಲ್ಲಿ ಐಡೆಂಟಿಫೈ ಆಗಿದೆ ಸರ್, ಎಷ್ಟು ಜನ ಇದ್ದಾರೆ ಅಂತ ಮಾಡ್ತಾ ಇದ್ದಾರೆ. ನನಗಿನ್ನೂ ಎಕ್ಸಾಕ್ಟ್ ನಂಬರ್ಸ್ ಗೊತ್ತಿಲ್ಲ. ಪ್ರತಿ ಜಿಲ್ಲೆನಲ್ಲೂ ಕೂಡ ನಾವು ಎಸ್ ಪಿಗಳಿಗೆ ತಿಳಿಸಿದ್ದೇವೆ. ಆಮೇಲೆ ಇಲ್ಲಿ ನಮ್ಮ ಕೇಂದ್ರದಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಇನ್ನೊಂದು ನಿನ್ನೆ ಅಂದರೆ ಎಜುಕೇಷನ್ ಸ್ಟೂಡೆಂಟ್ ಇದ್ದವರಿಗೂ ಕೂಡ ಕಳಿಸ್ಬೇಕು, ಸ್ಟೂಡೆಂಟ್ ಇದ್ದವುಗಳಿಗೂ ಕೂಡ ಕಳಿಸ್ಬೇಕಾಗ್ತದೆ. ಯಾಕೆಂದರೆ ಎಕ್ಸಾಮ್ಷನ್ ಏನು ಕೊಟ್ಟಂಗೆ ಕಾಣಲಿಲ್ಲ ಅವರು. ಒಂದು ವೇಳೆ ಆ ಥರ ಇದ್ದರೆ ಅದನ್ನು ಎಕ್ಸಾಮ್ ಮಾಡ್ಬೋದು, ಆದರೆ ಅವರ ಅಡ್ವೈಸರಿನಲ್ಲೇ ಆ ರೀತಿ ಕಾಣ್ತಾ ಇಲ್ಲ. ಅಲ್ಲ, ಅದು ಅಲರ್ಟ್ ಕಂಟಿನ್ಯೂಸ್ ಆಗಿದ್ದೇ ಇದೆ. ಆ ಘಟನೆ ಆದಾಗಿಂದನೂ ಕೂಡ ಇಡೀ ದೇಶದಲ್ಲಿ ಅಲರ್ಟು ಎಲ್ಲ ಡಿ ಜಿಗಳಿಗೂ ತಿಳಿಸಿದ್ದಾರೆ. ಅದು ಇಟ್ ಇಸ್ ಅನ್ ಆನ್ ಗೋಯಿಂಗ್ ಥಿಂಗ್. ಸರ್, ನಿನ್ನೆ ರಾತ್ರಿ ಲಿಂಗಾಯತರು ಮತ್ತು ಒಕ್ಕಲಿಗರ ಮೀಟಿಂಗ್ ಶಾಮೂರ್ ಶಿವಶಂಕರಪ್ಪ ಅವ್ರ ಮನೆಯಲ್ಲಾಗಿದೆ ರೆಸ್ಪೆಕ್ಟ್ ಟು ಕ್ಯಾಸ್ಟ್ ಸೆನ್ಸಸ್. ಗೊತ್ತಿಲ್ಲ ನನಗೆ, ಏನು ಚರ್ಚೆ ಮಾಡಿದ್ದಾರೋ ಗೊತ್ತಿಲ್ಲ. ಅವರೇನು ಇನ್ನೂ ಯಾವುದೇ ಹೇಳಿಕೆಗಳು ಬಂದಿಲ್ಲಲ್ಲ. ಸರಿ, ರನ್ಯಾರಾವ್ ಕೇಸಲ್ಲಿ ಸರ್ ಪ್ರೋಟೋಕಾಲ್ ಆಫೀಸರ್ ವಿರುದ್ಧ ಏನಾದರೂ ಕ್ರಮ ಈಗ ಸರ್ಕಾರದ ಮಟ್ಟದಿಂದ ಆಗಿದೆ? ಇನ್ನೂ ಅದ್ರ ಬಗ್ಗೆ ಏನು ವರದಿ ನನ್ನ ಹತ್ರ ಅಂತೂ ಬಂದಿಲ್ಲ. ಹಾಂ ಸರ್, ಚೀಫ್ ಸೆಕ್ರೆಟರಿ ಅವರಿಗೆ ಅವರು ವರದಿ ಕೊಟ್ಟಿದ್ದಾರೆ ಅಂತ ಕೇಳಿದ್ದೀನಿ. ಅದರಲ್ಲಿ ಏನು ರೆಕಮೆಂಡೇಶನ್ಸ್ ಏನು ಬಂದಿರುತ್ತೆ ಅದರ ಪ್ರಕಾರ ಮುಂದುವರಿತದೆ. ಇನ್ನೊಂದು, ನೀವು ಈ ಹಿಂದೆ ಹೇಳಿದಂತೆ ರಾಜಕೀಯ ಮಾಡೋದು ಬೇಡ ಈ ವಿಚಾರದಲ್ಲಿ ಅಂತ ಹೇಳಿರಿ ದೇಶದ ವಿಚಾರ ಬಂದಾಗ, ಆದರೆ ಸರ್ಕಾರದ ಮಟ್ಟದಲ್ಲಿ PM ಅವರು ರಿಸೈನ್ ಮಾಡಬೇಕು ಅನ್ನೋ ಒಂದು ಮಾತು ಬರ್ತಿರೋ ಅಂಥದ್ದು, ರಿಟಾಲಿಯೇಟ್ ಮಾಡೋಂಥ ಸಂದರ್ಭದಲ್ಲಿ ರಾಜೀನಾಮೆ ಕೇಳೋದು ಸರಿ ಅಂತ ಇಲ್ಲ, ಯಾರು ಕೇಳಿದ್ದಾರೆ ಗೊತ್ತಿಲ್ಲ ನನಗೆ. ಯಾರು ಕೇಳಿದ್ದಾರೆ? ಸಂತೋಷ್ ಲಾಡ್ವಾ ಸರ್. ಗೊತ್ತಿಲ್ಲ ಅವ್ರು ಯಾವ ಅರ್ಥದಲ್ಲಿ ಹೇಳಿದಾರೋ ಏನೋ ಗೊತ್ತಿಲ್ಲ. ಎಲ್ಲ ಎಸ್ ಪಿಗಳಿಗೂ ಕೂಡ ಸೆನ್ಸಿಟೈಸ್ ಮಾಡಿದ್ದೀವಿ. ಎಲ್ಲ ಸೀನಿಯರ್ ಆಫೀಸರ್ಸ್ಗೂ ಕೂಡ, ರೆಸ್ಪಾನ್ಸಿಬಲ್ ಸೀನಿಯರ್ ಆಫೀಸರ್ಸು ರೇಂಜಲ್ಲಿರೋರಿಗೆ ಅವ್ರಿಗೆಲ್ರಿಗೂ ಕೂಡ ಈಗಾಗಲೇ ತಿಳಿಸಿದ್ದೇವೆ. ನಿನ್ನೆ ಕೇಂದ್ರ ಸರ್ಕಾರದ ಹೋಮ್ ಮಿನಿಸ್ಟ್ರಿಯಿಂದ ಅಡ್ವೈಸರಿ ಬಂದಿದೆ, ಅದರ ಪ್ರಕಾರ ಮಾಡ್ತಾ ಇದ್ದಾರೆ. ಲಾಂಗ್ ಟರ್ಮ್ ವೀಸಾ ಇರೋರಿಗೆ ಅವರೇ ಎಕ್ಸಾಮ್ಷನ್ ಕೊಟ್ಟಂಗೆ ಕಾಣಿಸುತ್ತೆ. ಮತ್ತು ಯಾರಿಗೆ ಟೂರಿಸ್ಟ್ ವೀಸಾ ಅಥವಾ ಆ ರೀತಿ ಒಂದು ಕ್ಯಾಟಗರಿ ಆಫ್ ವೀಸಾಗಳಿರುತ್ತೆ ಅವರಿಗೆಲ್ಲ ವಾಪಸ್ ಕಳಿಸೋದಕ್ಕೆ ಏನು ಕ್ರಮ ತೊಗೋಬೇಕೋ ಅದನ್ನೆಲ್ಲ ತೊಗೊಳ್ತಾ ಇದ್ದೇವೆ. ನಮ್ಮಲ್ಲಿ ಐಡೆಂಟಿಫೈ ಆಗಿದೆ ಸರ್, ಎಷ್ಟು ಜನ ಇದ್ದಾರೆ ಅಂತ ಮಾಡ್ತಾ ಇದ್ದಾರೆ. ನನಗಿನ್ನೂ ಎಕ್ಸಾಕ್ಟ್ ನಂಬರ್ಸ್ ಗೊತ್ತಿಲ್ಲ. ಪ್ರತಿ ಜಿಲ್ಲೆನಲ್ಲೂ ಕೂಡ ನಾವು ಎಸ್ ಪಿಗಳಿಗೆ ತಿಳಿಸಿದ್ದೇವೆ. ಆಮೇಲೆ ಇಲ್ಲಿ ನಮ್ಮ ಕೇಂದ್ರದಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಇನ್ನೊಂದು ನಿನ್ನೆ ಅಂದರೆ ಎಜುಕೇಷನ್ ಸ್ಟೂಡೆಂಟ್ ಇದ್ದವರಿಗೂ ಕೂಡ ಕಳಿಸ್ಬೇಕು, ಸ್ಟೂಡೆಂಟ್ ಇದ್ದವುಗಳಿಗೂ ಕೂಡ ಕಳಿಸ್ಬೇಕಾಗ್ತದೆ. ಯಾಕೆಂದರೆ ಎಕ್ಸಾಮ್ಷನ್ ಏನು ಕೊಟ್ಟಂಗೆ ಕಾಣಲಿಲ್ಲ ಅವರು. ಒಂದು ವೇಳೆ ಆ ಥರ ಇದ್ದರೆ ಅದನ್ನು ಎಕ್ಸಾಮ್ ಮಾಡ್ಬೋದು, ಆದರೆ ಅವರ ಅಡ್ವೈಸರಿನಲ್ಲೇ ಆ ರೀತಿ ಕಾಣ್ತಾ ಇಲ್ಲ. ಅಲ್ಲ, ಅದು ಅಲರ್ಟ್ ಕಂಟಿನ್ಯೂಸ್ ಆಗಿದ್ದೇ ಇದೆ. ಆ ಘಟನೆ ಆದಾಗಿಂದನೂ ಕೂಡ ಇಡೀ ದೇಶದಲ್ಲಿ ಅಲರ್ಟು ಎಲ್ಲ ಡಿ ಜಿಗಳಿಗೂ ತಿಳಿಸಿದ್ದಾರೆ. ಅದು ಇಟ್ ಇಸ್ ಅನ್ ಆನ್ ಗೋಯಿಂಗ್ ಥಿಂಗ್. ಸರ್, ನಿನ್ನೆ ರಾತ್ರಿ ಲಿಂಗಾಯತರು ಮತ್ತು ಒಕ್ಕಲಿಗರ ಮೀಟಿಂಗ್ ಶಾಮೂರ್ ಶಿವಶಂಕರಪ್ಪ ಅವ್ರ ಮನೆಯಲ್ಲಾಗಿದೆ ರೆಸ್ಪೆಕ್ಟ್ ಟು ಕ್ಯಾಸ್ಟ್ ಸೆನ್ಸಸ್. ಗೊತ್ತಿಲ್ಲ ನನಗೆ, ಏನು ಚರ್ಚೆ ಮಾಡಿದ್ದಾರೋ ಗೊತ್ತಿಲ್ಲ. ಅವರೇನು ಇನ್ನೂ ಯಾವುದೇ ಹೇಳಿಕೆಗಳು ಬಂದಿಲ್ಲಲ್ಲ. ಸರಿ, ರನ್ಯಾರಾವ್ ಕೇಸಲ್ಲಿ ಸರ್ ಪ್ರೋಟೋಕಾಲ್ ಆಫೀಸರ್ ವಿರುದ್ಧ ಏನಾದರೂ ಕ್ರಮ ಈಗ ಸರ್ಕಾರದ ಮಟ್ಟದಿಂದ ಆಗಿದೆ? ಇನ್ನೂ ಅದ್ರ ಬಗ್ಗೆ ಏನು ವರದಿ ನನ್ನ ಹತ್ರ ಅಂತೂ ಬಂದಿಲ್ಲ. ಹಾಂ ಸರ್, ಚೀಫ್ ಸೆಕ್ರೆಟರಿ ಅವರಿಗೆ ಅವರು ವರದಿ ಕೊಟ್ಟಿದ್ದಾರೆ ಅಂತ ಕೇಳಿದ್ದೀನಿ. ಅದರಲ್ಲಿ ಏನು ರೆಕಮೆಂಡೇಶನ್ಸ್ ಏನು ಬಂದಿರುತ್ತೆ ಅದರ ಪ್ರಕಾರ ಮುಂದುವರಿತದೆ. ಇನ್ನೊಂದು, ನೀವು ಈ ಹಿಂದೆ ಹೇಳಿದಂತೆ ರಾಜಕೀಯ ಮಾಡೋದು ಬೇಡ ಈ ವಿಚಾರದಲ್ಲಿ ಅಂತ ಹೇಳಿರಿ ದೇಶದ ವಿಚಾರ ಬಂದಾಗ, ಆದರೆ ಸರ್ಕಾರದ ಮಟ್ಟದಲ್ಲಿ PM ಅವರು ರಿಸೈನ್ ಮಾಡಬೇಕು ಅನ್ನೋ ಒಂದು ಮಾತು ಬರ್ತಿರೋ ಅಂಥದ್ದು, ರಿಟಾಲಿಯೇಟ್ ಮಾಡೋಂಥ ಸಂದರ್ಭದಲ್ಲಿ ರಾಜೀನಾಮೆ ಕೇಳೋದು ಸರಿ ಅಂತ ಇಲ್ಲ, ಯಾರು ಕೇಳಿದ್ದಾರೆ ಗೊತ್ತಿಲ್ಲ ನನಗೆ. ಯಾರು ಕೇಳಿದ್ದಾರೆ? ಸಂತೋಷ್ ಲಾಡ್ವಾ ಸರ್. ಗೊತ್ತಿಲ್ಲ ಅವ್ರು ಯಾವ ಅರ್ಥದಲ್ಲಿ ಹೇಳಿದಾರೋ ಏನೋ ಗೊತ್ತಿಲ್ಲ.